ಯಶಸ್ವಿ ಶಿಬಿರವನ್ನು ಸಂಘಟಿಸಲು ಎಲ್ಲರ ಸಹಕಾರ ಮತ್ತು ಶಿಸ್ತು ಹಾಗೂ ಬದ್ಧತೆ ಮುಖ್ಯ ಅಂತ ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾಂಡಂಡ ಬೋಪಣ್ಣ ಹೇಳಿದ್ದಾರೆ. ದಾಪುಕ್ಲುವಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕ್ರೀಡಾ ಅಕಾಡೆಮಿ ವತಿಯಿಂದ ಇಲ್ಲಿನ ಕೆಪಿಎಸ್ ಶಾಲೆಯ ಆವರಣದಲ್ಲಿ ಏರ್ಪಡಿಸಿದ್ದ ಹಾಕಿ ತರಬೇತಿ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಸತತ 26 ವರ್ಷಗಳ ಕಾಲ ಒಂದು ಶಿಬಿರವನ್ನು ನಡೆಸೋದು ಸುಲಭದ ಮಾತಲ್ಲ ಎಂದ ಅವರು, ಮೈಸೂರಿನ ಆರ್ವಿ ವಿದ್ಯಾಸಂಸ್ಥೆ ಹಾಕಿ ಆಟಗಾರರಿಗೆ ಉಚಿತ ಟ್ಯೂಷನ್ ನೀಡ್ತಾ ಇದೆ. ಇವುಗಳ ಸದುಪಯೋಗವನ್ನು ಪಡೆದುಕೊಂಡು ಶಿಬಿರಾರ್ಥಿಗಳು ಕ್ರೀಡೆಗೆ ಆದ್ಯತೆಯನ್ನು ನೀಡಿ ಉನ್ನತ ಸಾಧನೆ ಮಾಡಬೇಕೆಂದರು. Discipline most important. Plus, and dedication ಅನ್ನೋಕೆ ಪೇರೆಂಟ್ಸ್ ಇಡೋದು ಇಂಪಾರ್ಟೆಂಟ್. ಬೆಂಬಲಪ್ಪ ಮಕ್ಕಳ ಹೆಚ್ಚಿಡೋದು ಟೈಮ್ ಹಂಗೆ ಮುಖ್ಯವಾಯ್ತು. ಇಲ್ಲಿಂದ ಕೋಚಸ್ ನಂಗೆ ಅರೇಡ ಗಣೇಶನ ಅಂದರೆ ಡಾಲಿ ಹಚ್ಚಪ್ಪಣ್ಣ ಹಿಂಗೆ ಮಮತಾ ಮಾಡಿದ್ರೆ ಹಿಂಗೆ ಹಂಗಡ ಟೈಮ್ ಹಂಗಡ ಇಂಟ್ರೆಸ್ಟ್ ಹಂಗಡೆ ಎಂಥ ಎಕ್ಸ್ಪೀರಿಯನ್ಸ್ ಉಂಟು ಹಂಗೆ ಅದನ್ನ ತಯಾರುಂಟು ಎಲ್ಲ ಮಕ್ಕಳು ಕಾಟಿ ಕೊಡ್ಬೇಕು. ಸೊ ಅದನ್ನ ಹಿಂಗೆ ಉಪಯೋಗ ಪಡಿಸು ಜಾಸ್ತಿ ತಪ್ಪರಿಗೆ ಇಷ್ಟಪಡಲ ಇನ್ನನೇ ಇದು ನಿನ್ನೆ ಕಂಟಿನ್ಯೂ ಆಡು ಕೊಡೋ ಹಾಕಿ ಅಕಾಡೆಮಿ ಹಿಂಗೆ ಅವರ ಚೆರಿಯ ಕಾಣಿಕೆ ಉಂಟು ಅದನ್ನ ನಂಗಡ ಅಧ್ಯಕ್ಷ ಮಯ್ಯ ಇದಾನ ನಂಗೆ ಹ್ಯಾಂಡ್ ಓವರ್ ಮಾಡು ಅಂದರೆ ಮಿನ್ನಕ್ಕೂ ನಿಂಗೆ ಎಂತೆಂಗೆ ಸಹಾಯ ಕೊಂಡೆಂಗು ನಂಗೆ ಸಹಾಯ ಸಾಹಿತ್ಯ ನಡ್ಕೊಂಡು ಹಂಚಿಂಗ್ ಜನರ ಸಹಾಯ ಬೋದು ಧನ ಸಹಾಯ ಬೋದು ಪ್ಲಸ್ ಜನ ಕೆಲಸ ಮಾಡೋಕೊಳ್ಳೋ ಸಹಾಯ ಕಾಣು ದಾರಿಗೆ ಒಬ್ಬ ಸ್ಟಾರ್ಟ್ ಮಾಡು ರಾಜ್ಯ ಹಂಗೆ ಕೂಡ ಜನ ಇತ್ತು ಅದು ಇಲ್ಲಿ ಕಂಡು 26 ಕಾಲ ಏದಿಂಗ್ ಅವ್ರ ಸಂಸ್ಥೆ ನಡ್ಕೊಂಡು ಹಂಚಂಗಿ ಅದೇ ಸುಮಾರು ಜನ ಕೈ ಕೊಡ್ಚಂಗೆ ಮಾಡ್ತಾರ. ಅದನ್ನ ಈಗ ಇನ್ನೆತ್ರ ದಿನ ನಂಗೆ ಜಾಯ್ ಪಂತ ಹಿಂಗೆ ಹಿಂಗೆ ಕಟ್ಕೊಂಡು ಹೋಗಿ ಹಂಗೆ ನೆಲ್ಲ ಕೆಲಸ ಮಾಡೋಣ. ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡ ಸಿ ನಾಣಯ್ಯ ಮಾತನಾಡಿ, ಶಿಬಿರಾರ್ಥಿಗಳಲ್ಲಿ ಕೆಲವರು ತಂದೆ ತಾಯಿಗಳ ಒತ್ತಡದಿಂದ ಆಯೋಜಕರ ಪ್ರೇರಣೆಯಿಂದ ಪಾಲ್ಗೊಳ್ಳುವುದು ಸರಿಯಲ್ಲ. ಶಿಬಿರದ ಪ್ರಯೋಜನಗಳ ಬಗ್ಗೆ ಅರಿತುಕೊಂಡು ಮುಂದಿನ ಭವಿಷ್ಯದ ಬಗ್ಗೆ ಶಿಬಿರಾರ್ಥಿಗಳು ಯೋಚನೆ ಮಾಡಬೇಕೆಂದರು. ಇದು ಕೇವಲ ಕ್ರೀಡಾ ತರಬೇತಿ ಆಪಕಯ್ಯ ನಿಂಗಳಿಂದ ಜಸ್ಟ್ ಕ್ರೀಡೆಗೆ ಪ್ರೋತ್ಸಾಹ ಮಾಡಿ ನಿಂಗಳ ಬಿಡುವಂಥದ್ದು. ನಾಳೆ ನಿಂಗಳೇ ಸ್ಟಿಕ್ ಪಿಡಿಚಿದ್ದು ಕಲಿಪಂತಹ ವ್ಯವಸ್ಥೆ ನಿಂಗೆ ಕಾಣು. ಅಪ್ಪವು ಹಣ್ಣಿತು ನಿಂಗೆ ಓಡಕಯ್ಯ, ಅಪ್ಪವು ಹಣ್ಣಿತು ನಿಂಗೆ ಕಲಿಪಕ್ಕಯ್ಯ, ಅಥವಾ ಇಂತಹ ಕ್ರೀಡಾ ಅಕಾಡೆಮಿ ಇಂಜಿತು ನಿಂಗಳ ಕಲಿತಿಡುವಂಥ ಪಕ್ಕಯ್ಯ. ನಿಂಗಳೇ ಕಿಟ್ಟಂತಹ ವ್ಯವಸ್ಥೆನ ಕಟ್ತಂಡು ಕೈ ಕಟ್ತಂಡು ನಿಂಗೆ ಪಡಿಪಂತಹ ಒಂದು ವ್ಯವಸ್ಥೆನ ನಿಂಗೆ ಮಾನಸಿಕವಾಯಿತು ಮಾಡಿಯೋ ಇದನ್ನ ದಯಬೇಕಿತ್ತು ನಿಂಗೆ ಪಡ್ತೇಳಿ. ಬಹುಶಃ ಈಗ ನಾನು ನಾಪೋಕ್ಲು ಕೊಡವ ಸಮಾಜದಲ್ಲಿ ನಂಗೆಲ್ಲ ಬೆಲ್ಲಿ ವಾಟ್ಸಾಪ್ ಯೂನಿವರ್ಸಿಟಿ ನಂಗೆ ತಕ್ಕೊಳ್ಳಿಲ್ಲ. ಕೊಡವಾಮೆನ ಉಳಿತಿಯೋನು, ಕೊಡವಾಮೆನ ಬಳತೋನು, ಕೊಡವಾಮೆನ ಅಂದನೆ ಮಾಡೋನು, ಕೊಡವಾಮೆನ ಇಂದನೆ ಮಾಡೋನು. ಆ ಕೊಡವಾಮೆನ ಉಳಿತಿದ್ದು ಬಳತೋಕಾಯ್ತು, ನಂಗಡ ಸಂಸ್ಕೃತಿನ ಉಳಿತೋಕಾಯ್ತು. ಹಿಂದಿಕ್ಕ ನಂಗಡ ಮಕ್ಕಳು ಆಟೂ ಗೊತ್ತಿಲ್ಲ, ಪಾಟು ಗೊತ್ತಿಲ್ಲ, ಒಂದು ಗೊತ್ತಿಲ್ಲ. ನಾಳೆ ನಂಗಡ ಗ್ರಾಮ ಮಟ್ಟದಲ್ಲಂತಹ ಪೆರಿ ಹೆಂಗೆ ಚೆನ್ನ ಆಟು ಗೊತ್ತುಳ್ಳ ಹೆಂಗೆ ಚೆನ್ನ ಪಾಟು ಗೊತ್ತುಳ್ಳ ಈಗ ನಾಳೆ ಹೆಂಗಡ ಕಣ್ಮಗ ಪಕ್ಕ ನಂಗಡ ಕಲೆನ ನಂಗಡ ಸಂಸ್ಕೃತಿನ ನಂಗಡ ಆಚಾರತನ ನಂಗಡ ವಿಚಾರತನ ಇನ್ನೇ ಕೊಂಡಂಡು ಹೋಗ್ಕೊಂಡಂಥದ್ದು വലിയ ಪ್ರಶ್ನೆ ಇತ್ತು. ಅದಂಗಾಗಿ ನಂಗಡ ಈ ಕೊಡವ ಸಮಾಜ ನಾಪೋಕ್ಲ ನಾನು ಆಟು ಪಾಟು ಶಿಬಿರತನ ಆಯೋಜನೆ ಮಾಡಿನ ನಡ್ತೀನಿ ಉಳ್ಳೈಕ ದುರಂತ ಅಂತ ಚೆಂಚಿಗೆ ನಂಗಡ ಪೋಷಕಂಗಕ್ಕೆ ಮಕ್ಕಳ ಐಚಿತ್ತ ಆಟ ಪಾಠ ಪಡುಪುತ್ತಿಡು ಅನ್ನುವಂತಹ ಒಂದು ವ್ಯವಧಾನ ಇಲ್ಲಂಥದ್ದು. ಇದು ನಂಗೆ ದುರಂತ. ಈ ನಂಗಡ ಮಕ್ಕಳಿಂದ ನಂಗೆ ತಯಾರು ಮಾಡತಕ್ಕೋತೀನಿ. ಅದಕ್ಕೆ ಕ್ರೀಡೆ ಇಕ್ಕು, ಆಟ ಇಕ್ಕು, ಪಾಠ ಇಕ್ಕು, ನಂಗಡ ಕಲೆ ಇಕ್ಕು, ನಂಗಡ ಸಂಸ್ಕೃತಿ ಇಕ್ಕು, ನಂಗಡ ಆಚಾರ ಇಕ್ಕು, ನಂಗಡ ವಿಚಾರ ಇಕ್ಕು. ಅದನ್ನ ಹಿಂಗಕ್ಕೆ ಮನದಟ್ಟು ಮಾಡಿತ್ತು. ಈ ರೀತಿಯಲ್ಲಿ ನಂಗಡ ಆಚಾರತನ ವಿಚಾರತನ ಮಿನ್ನಕ್ಕೆ ಕೊಂಡು ಅನ್ನುವಂತಹ ಒಂದು ಹುಮ್ಮನಸ್ಸಿನ ಸ್ಫೂರ್ತಿನ ನಂಗಡ ಮಕ್ಕಳಿಗೆ ನಂಗೆ ಕೊಡ್ಕಂತ ಕೋಚಿಂಗ್ ಅಂಗಡ ಮನಸ್ಸಲ್ಲಿ ನಂಗೆ ತುಂಬಿಸಿಡ್ತಾ ಕೋಚಿಂಗ್ ನಾಳೆ ನಂಗೆ ಅಂತ ಕೇಟೊಳಿರ ಹರೀಶ್ ಪೂವಯ್ಯ ಮಾತನಾಡಿ,
ಪೋಷಕರ ಉತ್ತೇಜನದಿಂದ ಶಿಬಿರ ಯಶಸ್ವಿಯಾಗುತ್ತೆ. ಶಿಬಿರಾರ್ಥಿಗಳು ಒಂದು ಉತ್ತಮ ಗುರಿ ಇರಿಸಿ ಉನ್ನತ ಸ್ಥಾನಕ್ಕೆ ಏರಬೇಕೆಂದರು. ಫಿಟ್ನೆಸ್ ತರಬೇತಿ ಬರೀ ಹಾಕಿಗೆ ಮಾತ್ರ ಅಲ್ಲ, ಹೆಚ್ಚು ಫೀಲ್ಡ್ ಉಂಟು. ಹಾಕಿಲೇ ಹಚ್ಚಿಕೆ ನೀವು ಬರೀ ಹಾಕಿಲೇ ಗೋಲ್ ಕೀಪರ್ ഉണ്ട്, ഫുൾ ബാക്ക് ഉണ്ട്, ഹാഫ് ഉണ്ട്, ഫോർവേഡ്സ് ഉണ്ട്. ഏത് ഉണ്ടെങ്കിൽ നിങ്ങൾ സെലക്ട് ಮಾಡೋ. ಅಲ್ಲಿ ಆಗ ಸರಿಯಾದ ಜನ ಇಪ್ಪ ಅಲ್ಲಿ ನಿಗಳ ಏದು ಪೋಸ್ಟ್ ನೀನು ಅಥ್ಲೇಟ್ ಆಪಿಯಾ, ನೀನು ಥ್ರೋವರ್ ಆಪಿಯಾ, ಅಲ್ಲ ಪ್ಲೇಯರ್ ಆಪಿಯಾ, ಕ್ರಿಕೆಟ್ ಪ್ಲೇಯರ್ ಆಪಿಯಾ, ವಾಲಿಬಾಲ್ ಪ್ಲೇಯರ್ ಆಪಿಯಾ ಅನ್ನತ್ತ ತರಬೇತಿ ಕೊಡ್ಪೋವು ഉണ്ട്. അതുകൊണ്ട് നിങ്ങളുടെ ഫിറ്റ്നസ് വെച്ചുണ്ട് അതായത് ജാഗക്ക് പോപ്പക്ക നിങ്ങൾ ഏത് പ്ലെയർ ആണോ అనేది നിങ്ങൾ ഡിസൈഡ് ಮಾಡೋದು. നിങ്ങളുടെ പേരൻസുಗಳು ಸಪೋರ್ಟ್ ಮಾಡೋದು. ಅವ್ರ ಕಾಲೇಜತ್ತು ಬರೀ ಮೆರಿಟ್ ಓದಿಟ್ಟು ಮೆರಿಟ್ ಫಸ್ಟ್ ಸೆಕೆಂಡ್ ಬಂದೈಗಕ್ಕೆ ಮಾತ್ರ ಇಂಜಿನಿಯರ್ ಡಾಕ್ಟರ್ ಲಾಯರ್ ഉണ്ട്. ആ കാലം പോയിട്ട് ഇന്ത്യക്ക് പ്ലെയേഴ്സൊക്കെ പൊടിച്ചൊക്കെ ഓൻ്റെ ഓഫർ ഉണ്ട്. നിങ്ങൾ കളി ഉണ്ടെങ്കിൽ നിങ്ങളെ ധാരണ ഉണ്ടെങ്കിൽ കൂട്ടി പോവാൻ ಬೆಂಗಳೂರಲ್ಲೇ ഒരു 1000 ವೆಹಿಕಲ್ ಪ್ಲೇಸ್ ಇಂಡಿಯನ್ ಟೀಮ್ಗೆ ನಗಡ ಕೊಡೋಪಕ್ಕ ವಿನ್ನೆಲ್ಲ ಹೆಚ್ಚೊಕ್ಕ ಮಕ್ಕ ಕ್ಯಾಂಪಿಗೆ ಬೇಕು. ಈಗ ಆಟೆ ಒಂದು ದಂಡ ಮಾತ್ರ ಕೊಟ್ಟು ಅಂದ್ರೆ ನಂಗೆ ಚಂದ್ರ ಫೋನ್ ಒಬ್ಬನೇ ಉಳ ಈಗ ಹತ್ರ ನಗಡ ಕ್ಯಾಂಪರ್ ಮಕ್ಕ ಇನ್ನೊಂದು ನಿಂಗೆ ವರ್ಕ್ ಹಾರ್ಡ್ ನಂಗೆ ಎಕ್ಸಾಂಪಲ್ಗೆ ಇಲ್ಲೇ ಶ್ರೀನಿವಾಸ ಉಂಟು ನಂಗಡಲ್ಲಿ ನಂಗೆ ಸೋರ್ಸಸ್ ಇಪ್ಪಾಗ ನಂಗೆ ಆರ್ಬಿ ಗುಂಜಿ ಅಷ್ಟೈತೆ ನಂಗಳ ಟ್ರೈನ್ ಮಾಡೋಯ್ತು ನಂಗಡ MP ಸುಬ್ಬಯ್ಯ ಚಾಂದಣ್ಣ ಈರಪ್ಪ ಹಿಂಗಲ್ಲ ನೇರಾಯ್ತು ಹಾರ್ಡ್ ವರ್ಕ್ ಮಾಡ್ತೀನಿ ನಿಂಗೆ ರಿಸಲ್ಟ್ ಕೊಪ್ಪ. ನಾಟ್ ಓನ್ಲಿ ಸ್ಪೋರ್ಟ್ಸ್ ಇವನ್ ಅಕಾಡೆಮಿಗೂ ಹಚ್ಚಿಗೆ ಈಗ ನಿಂಗೆ ಹತ್ರ ಸಮಾಜಕ್ಕೆ ನಿಂಗೆ ಅವರ ಸುರುಮನೆ ಆಯ್ತಿಕೊಂಡು ನಿಂಗೆ ಮಿಂಗಕ್ಕೆ ಬಂದು ಈಗ ನಂಗಡ ಶ್ರೀನಿವಾಸ್ ನಾನು ಹಾಕಿ ಪ್ಲೇಯರ್ ಆಯ್ತು ನೋಡಿ ಅಂತ ಹೇಳಿದ್ರೆ ಅಂದರೆ ನಂಗಡ ಶ್ರೀನಿವಾಸ ಪತ್ರಕರ್ತರ ಆಯ್ತು, ಈಗ ಕಮೆಂಟೇಟರ್ ಆಯ್ತು, ಅವ ನಂಗಡ ಸಮಾಜಕ್ಕೆ ರೆಕಗ್ನೈಸ್ ಆಯ್ತು. ಎಲ್ಲ ಮಕ್ಕಳು ರೆಕಗ್ನೈಸ್ ಹಾಕೋಣ ಸಮಾಜದ್ರು ಅಂತಕ್ಕೆ ಮಾತ್ರ ನಿಮಗೆ ಅವರು ವ್ಯಾಲ್ಯೂ ಅನ್ನೋದು ಇಂಥ ದಾರ್ಗೋ ಉಪ್ಪನ್ನು ದಾರ್ಗೋ ಗೊತ್ತಿಲ್ಲ. ಅದಂಗಾಯ್ತು ಈಗ ಮಕ್ಕಳು ಹಚ್ಚಂಡಿ ಈಗ ಮೇನ್ ಇದು ಮಾಡೋದು ಸ್ಪೋರ್ಟ್ಸ್ ಹಚ್ಚಿದೆ ಸ್ಟ್ರೆಂತ್ ಸ್ಕಿಲ್ ಸ್ಟೆಮಿನಾ ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಇದೆ ಸ್ಪೋರ್ಟ್ಸ್ಮನ್ಶಿಪ್. ஃபீல்டு மாஸ்டர் காரியப்பா கிரீடா அகாடமி என்பது ஒரு இது 40 ಕೊಡಗು ಸಮಾಜಕ್ಕೆ ஒரு ಶಿಬಿರ ಆಯೋಜನೆ ಆಚೆಗೆ ಈ ಫೀಲ್ಡ್ ಮಾಸ್ಟರ್ ಕಾರ್ಯಪಡೆ ಅಕಾಡೆಮಿ ಕಂಡು 25 ಕಾಲೇಜ್ ಮಾಡಿದ್ರೆ ಅದು ಬಂದೇ ವಿಷಯ ಬೇರೆ ತಿಳಿಸಿಕೊಡುವಂಥ ವಿಷಯ ನಿಂತು ನಾಡ ವೈಯಕ್ತಿಕ ಬಾರಿ ಅಭಿನಂದನೆ ಅನ್ನೇ ನಾನು ಸ್ಥಾಪಕ ಸ್ಥಾಪು ನನಗೆ ಜ್ಞಾನ ಬೇಕಪ್ಪ. ನನಗೆ ಸ್ಥಾಪ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಸ್ಥಾಪನೆ ಮಾಡಿ ಕ್ರೀಡಾ ಅಕಾಡೆಮಿ ಎಂದಕ್ಕೆ ನಾನು ನಡ್ಕೊಂಡಂತೂ ಇರಲ್ಲ. ಅದು ಕಂಟಿನ್ಯೂಸ್ ಇದೆ 25 ಕಾಲ ಬೇರೆ ಎಲ್ಲ ವಿಷಯಗಳಿಲ್ಲ. ಇದು ಸಿಕ್ಕ ಬೇಸಿಗೆ ಶಿಬಿರೋದು ನನಗೆ ನಿಜ ಇತ್ತಲೇ ನನ್ನ ಕಾಲದಲ್ಲ ಬೇಸಿಗೆ ಶಿಬಿರ ತಾತವನೆಗೆ ಗೊತ್ತು ಆವೇಮನೆಗೆ ಗೊತ್ತು ಅಲ್ಲಿ ನೀರು ಕಳಿತು ಕೊಳಗಳಿತ್ತು ಅದು ಬೇಸಿಗೆ ಶಿಬಿರ. ಇಕ್ಕತ್ತ ಚೆನ್ನಾಗಿ ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಯ್ತು. ಸೆಮಿಸ್ಟರ್ ಅದು ಇದು ಆ್ಯಂಡ್ ಮಕ್ಕಳೆಲ್ಲ ತಪ್ಪೋಯ್ತು. ಬೇಸಿಗೆ ಎಲ್ಲ ಕೇಳ್ಕೊಟ್ಟು ಇಲ್ಲಿ ಇಷ್ಟೆಲ್ಲ ಮಕ್ಕಳು ರಜಕೊಂಡು ಮತ್ತು ಕ್ಲಾಸ್ ಆ್ಯಂಡಿಪ್ಪ ಅಂದಾಯ್ತು ಮಕ್ಕಳೆಲ್ಲ ಈ ಶಿಬಿರ ಹಂಚುತ್ತಾ ಇದೆ. ಅಂದರೆ ಇದು ಎಂತ நல்ல ವಿಷಯ ಇದೆ ಕಂಡುಕೊಂಡು ಸುಮಾರು ಎಲ್ಲ ಪೇರೆಂಟ್ಸ್ ಬಂತಾಗಪ್ಪ ಮಕ್ಕಳು ಜಾಸ್ತಿ ಕಾಲ ಪೇರೆಂಟ್ಸ್ ಕಮ್ಮಿಕೊಂಡು ನಿಂತು ನಾವು ಥ್ಯಾಂಕ್ಸ್ ಹೇಳಿ ಏನಂತ ನಿಂಗೆ ಮಕ್ಕಳ ಚಿಕ್ಕವರು ಮಕ್ಕಳು ಶಾಪ್ ಮೊಬೈಲ್ ಬಯಟ ಪಕ್ಕ ನಂಗಡ ಕೊಡೋ ಸಮಾಜಕ್ಕೂ ಸಹ ಬಂದಿದ್ದು ಕುಡಿಯಾಡಿ ರಾವಣ ತುಂಬ ಖುಷಿ. ಇದನ್ನೆಲ್ಲ ನಡ್ಕೋದು ಬಲ್ಯ ಸಾಧನೆಯಿಂದೇ ನೋಡು ನಂಗೆ ನಿಂಗೆ ಎಲ್ಲರೂ ತಕ್ಕ ಬರ್ದನಕ್ಕೆ ಬಲ್ಯ ಸಾಧನೆಯಿಂದೇ ನೋಡು ಏನ ನೆನ್ಸಂಗಿ ನಂಗಕ್ಕೆ ಇಂಥವ್ರ ತರಬೇತಿ ಕಾರ್ಯಾಲಯ ನಂಗೆ ಕಿಟ್ಟಿಲ್ಲ. ಈ ಥರ ஒரு ஸ்டேஜ் ನಂಗೆ ಇಲ್ಲ. மிஞ்சே அச்சுக்கே நங்கட ஊர் பல்லியது நங்கட நாடு பல்லியது அணியிட நங்கட கொடாமை பல்லியது அணியிட அந்த கூட்டுக்கு ಈ ಮಕ್ಕಳ ನಲಿ ಕಲಿ ಅನ್ನೋಂಥ ಒಂದು ಕಾರ್ಯಕ್ರಮ ಉಂಟಲ್ಲ ಇದನ್ನು ನಡ್ಕೊಂಡು ಬರ್ಬೋದು ಅಂತ ಸುಲಭಕರ ಕೆಲಸ ಅಲ್ಲ. ಪೋಷಕಂಗೆ ಜ್ಞಾನ ಮಾಡಿ ಒಂದು ಎಂತ ಅನ್ಸಂಗಿ ನಂಗಳು ಸಹ ಫಲಕನೆ ಅರ್ಥ ಎದ್ದಿತ್ತು ಎಂದನೇ ಪರೀಕ್ಷೆಯಲ್ಲಿ ನಿಂಗ ಮಕ್ಕಳ ಆಟಪಾಠ ಇದನ್ನು ಕೂಡ ಮಕ್ಕಳ ಒಪ್ಪುವಂಥ ಕೆಲಸ. ಕಣ್ಣು 6 ಗಂಟೆಗೆ ಬಂದಿದ್ದೆ ಇಪ್ಪಲೆಲ್ಲ ಅನ್ನೋ ಒಂದು ಕಣ್ಣು ಬಿಡುವಕ್ಕೆ ಕೈಲೆ ಮಕ್ಕಳಿಗೆ ಅಂಥ ಸಂದರ್ಭಕ್ಕೆ ಪೋಷಕಂಗ ಮಕ್ಕಳ ಒಪ್ಪಿತ್ತು ಐಪಂತ ತಾಕೆ ಬಂತು ಬಿಡುವಂಥ ಕೆಲಸ ಅದ್ರ ಜೊತೆಗೆ ಫಲಕ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕ್ರೀಡಾ ಅಕಾಡೆಮಿ ಅಧ್ಯಕ್ಷ ಕಾಂಡಂಡ ಜೋಯಪ್ಪ ಮಾತನಾಡಿ, ಶಿಬಿರದಲ್ಲಿ ತರಬೇತಿಯನ್ನು ಪಡೆಯುವ ಮೂಲಕ ಉತ್ತಮ ಹಾಕಿ ಆಟಗಾರರಾಗಿ ರೂಪುಗೊಂಡ ಹಲವು ಕ್ರೀಡಾಪಟುಗಳಿದ್ದಾರೆಂದರು. ಕೊಡವ ಹಾಕಿ ಅಕಾಡೆಮಿ ಉಪಾಧ್ಯಕ್ಷ ಕೂತಂಡ ಪೂಣಚ್ಚ, ನಿವೃತ್ತ ಶಿಕ್ಷಕಿ ಬೊಪ್ಪಂಡ ಬೊಳ್ಳಂಬ ನಾಡಯ್ಯ, ಕ್ರೀಡಾ ವೀಕ್ಷಕ ವರದಿಗಾರ ಮಾಲೆಟ್ಟಿರ ಶ್ರೀನಿವಾಸ್, ಹಾಕಿ ಅಕಾಡೆಮಿ ಉಪಾಧ್ಯಕ್ಷ ಕೊಂಡಿರ ಗಣೇಶ್, ಕೊಡವ ಹಾಕಿ ಅಕಾಡೆಮಿಯ ಕಾರ್ಯದರ್ಶಿ ನಾಯಕಂಡ ದೀಪಕ್ ಚೆಂಡಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲು.